ಹ್ಮ್ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ ಸ್ವಲ್ಪ, ಆದರೂ ನಿಮಗೆ ನಾನು ಇನ್ಫಾರ್ಮೇಷನ್ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಗೃಹಲಕ್ಷ್ಮಿದು ಕಂಟಿನ್ಯೂ ಅಪ್ಡೇಟ್ನ ನಾನು ಕೊಡ್ತಾ ಬಂದಿದ್ದೀನಿ ಅಲ್ವಾ. ಸೊ ಇಷ್ಟು ದಿನ ಈ ಡೇಟಿಗೆ ಬರುತ್ತೆ, ಈ ಡೇಟಿಗೆ ಬರುತ್ತೆ, ಇವಾಗ ಬರುತ್ತೆ ಅಂತ ಹೇಳ್ತಾ ಇದ್ದೆ ಅಮೌಂಟು. ಇವಾಗ ಬಂದಿದೆ ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ಹೌದು, ಸೋಮವಾರ ಎಲ್ಲರ ಖಾತೆಗೂ ಅಮೌಂಟ್ ಬಂದಿದೆ. ಅಂದರೆ ಸೋಮವಾರ ಇನ್ ಮೀನ್ಸ್ ಆ್ಯಕ್ಚುಲಿ ಭಾನುವಾರದಿಂದನೇ ಸ್ಟಾರ್ಟ್ ಆಗಿದೆ. ಸೋಮವಾರ ಮಧ್ಯಾಹ್ನ ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನೂ ಬರ್ತಾನೆ ಇದೆ ಎಲ್ಲರಿಗೂ. ಅಂದರೆ ಸ್ವಲ್ಪ 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 ಒಂದು 20%, 30%, 40% ಈ ಥರ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಬಂದಿದ್ದಾರೆ. ಒಂದೇ ಸತಿ ಎಲ್ಲರಿಗೂ ಟ್ರಾನ್ಸ್ಫರ್ ಆಗಲ್ಲಲ್ವಾ. ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DDP ಮುಖಾಂತರ ಸೊ ನಮ್ಮ ಎಲ್ಲರ ಖಾತೆಗೂ ಅಮೌಂಟ್ ಬಂದಿದೆ. ಸೊ ನನಗೂ ಬಂದಿದೆ, ಎಲ್ಲರಿಗೂ ಬಂದಿದೆ ಅಲ್ವಾ. ಸೊ ಹಾಗಾಗಿ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಬಂದಿರುವಂಥ ಅಮೌಂಟ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ಹೋಗಿ ಚೆಕ್ ಮಾಡಿ, ATM ಅಲ್ಲಿ ಬಿಡಿಸ್ಕೊಳ್ಳಿ, ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಳ್ಳಿ. 2,000 ನಾನು ಹೇಳಿದ್ದೆ ಅಲ್ವಾ, 4,000 ಬರಲ್ಲ, 6,000 ಬರಲ್ಲ, ಓನ್ಲಿ 2,000 ಅಷ್ಟೇ ಬರೋದು ಅಂತ. ಸೊ 2,000 ಅಷ್ಟೇ ಬಂದಿದೆ. ಮತ್ತು ಇನ್ನೊಂದು 10-15 ದಿನದಲ್ಲಿ ಮತ್ತೆ ಇನ್ನೊಂದು 2,000 ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು 5 ವರ್ಷ ಎಲ್ಲರಿಗೂ ಬರುತ್ತೆ. ಈಗ 19ನೇ ಕಂತು ಬಿಡುಗಡೆ ಆಗಿರೋದು, ಅಲ್ಲಿಗೆ 38,000 ಅಮೌಂಟ್ ಎಲ್ಲರಿಗೂ ಬಂದಿದೆ ಫ್ರೆಂಡ್ಸ್. ಸೊ ಎಲ್ಲ ಗೃಹಲಕ್ಷ್ಮಿಯರಿಗೂ ಖುಷಿ ಸುದ್ದಿನೇ ಅಲ್ವಾ. ಎಲ್ಲರೂ ಹೋಗಿ ಅಮೌಂಟ್ನ ಡ್ರಾ ಮಾಡ್ಕೊಳ್ರಿ, ಇಲ್ಲ ಯಾವುದಕ್ಕೆ ಬೇಕೋ ಯೂಸ್ ಮಾಡ್ಕೊಳ್ರಿ. ಈಗ ಆ್ಯಕ್ಚುಲಿ ಸ್ಕೂಲ್ ಫೀಸ್ಗಳಿಗೆ ತುಂಬಾ ಅಮೌಂಟ್ ಬೇಕಾಗುತ್ತೆ. ಈಗ ಮತ್ತು ಸ್ಕೂಲ್ ರೀಸ್ಟಾರ್ಟ್ ಆಯ್ತಲ್ವ, ಎಷ್ಟೋ ಜನಕ್ಕೆ ಸ್ಕೂಲ್ ಫೀಸಿಗೆ ಅಷ್ಟೇ ಸಣ್ಣ ಅಮೌಂಟ್ ಆಗಿದೆ. 2,000ಕ್ಕೆ ಮತ್ತು ಇನ್ನೊಂದು 3,000 ಹಾಕಿದರೆ 5,000 ಆಗುತ್ತೆ. ಸೊ ಹೀಗೆ ಹೋಗಿ ಕಟ್ಟು ಬರ್ತಾರೆ. ಹಾಗೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಎಷ್ಟೋ ಬಡ ಜನಗಳಿಗೆ ಒಂದು ಏನೋ ರಿಲೀಫ್ ಅಲ್ವಾ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಬಂದಿದೆ ಅಮೌಂಟು. ದಯವಿಟ್ಟು ಹೋಗಿ ನಿಮ್ಮ ಬ್ಯಾಂಕಿನ ಖಾತೆಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಮೌಂಟ್ ಎಲ್ಲರಿಗೂ ಬಂದಿದೆ. ಮತ್ತು ಇನ್ನೊಂದು ಆಧಾರ್ ಕಾರ್ಡಿಂದು ಅಪ್ಡೇಟಿಂದು ಕೇಳ್ತಾ ಇದ್ರಿ, ಅಪ್ಡೇಟ್ ಯಾವ ಥರ ಮಾಡಿಸೋದು ಏನು. ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಅದು ಜೂನ್ 14ನೇ ತಾರೀಕುವರೆಗೂ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು. ಇನ್ನೊಂದು ಸತಿ ಹೇಳ್ತೀನಿ, 10 ವರ್ಷದಲ್ಲಿ ಯಾರು ಏನು ಒಂದು ಸಿಂಗಲ್ ಚೇಂಜು ಮಾಡಿಸಿಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ಬಯೋಮೆಟ್ರಿಕ್ನ ಕೊಟ್ಟು ಆಧಾರ್ನ ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ. ಇಲ್ಲಾಂದರೆ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಆಮೇಲೆ ನೀವು ಜೂನ್ 14ನೇ ತಾರೀಕು ಮೇಲೆ ಹೋದರೆ 1,000 ರೂಪಾಯಿ ದಂಡ ಬೀಳುತ್ತೆ ನೋಡಿ ಫ್ರೆಂಡ್ಸ್. ಸೊ ಹಾಗಾಗಿ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸಿ. ಬರೀ ಗೃಹಲಕ್ಷ್ಮಿಯವರು ಅಷ್ಟೇ ಮಾಡಿಸ್ಬೇಕಂತ ಏನಿಲ್ಲ, ಪ್ರತಿಯೊಬ್ಬ ನಾಗರಿಕನು ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವರು ಹೋಗಿ ಮಾಡಿಸ್ಬೇಕು. ನೀವು ಫೋನ್ ನಂಬರ್ ಚೇಂಜ್ ಮಾಡಿಸಿದ್ರು, ಏನೇ ಚೇಂಜ್ ಮಾಡಿಸಿದ್ರು ನಡೆಯುತ್ತೆ. ಅದು ಅಪ್ಡೇಟ್ ಆಗಿದೆ ಅಂತ ಅರ್ಥ. ನೀವು 10 ವರ್ಷದಿಂದ ಏನೂ ಚೇಂಜ್ ಮಾಡಿಸಿಲ್ಲ, ಹೆಂಗಿದೆನೋ ಹಾಗೆ ಇದೆ ಅಂದರೆ ದಯವಿಟ್ಟು ಹೋಗಿ ಚೇಂಜ್ ಮಾಡಿಸ್ಕೊಳ್ಳಿ. ಸೊ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಗೃಹಲಕ್ಷ್ಮಿ ಅಮೌಂಟು ಬಂದಿದೆ, ಆಧಾರ್ ಕಾರ್ಡಿಂದು ಹೇಳಿದ್ದೀನಿ. ಮತ್ತು ಇನ್ನೇನು ನೆಕ್ಸ್ಟ್ ಅಪ್ಡೇಟ್ ಬರುತ್ತೋ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ಜಾಸ್ತಿ ನನಗೆ ಯಾಕೋ ಮಾತಾಡೋಕ್ಕೆ ಆಗ್ತಿಲ್ಲ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.